ಬೆಂಗಳೂರಿನಲ್ಲಂತೂ ಗೊಂದಲದ ಗೂಡಾಗಿದೆ ಈ ಜಾತಿ ಗಣತಿ ಅಂತಕ್ಕಂಥ ವಿಚಾರ. ಹತ್ತಾರು ಸಮಸ್ಯೆಗಳ ಮಧ್ಯೆ ಈಗ ಮನೆ ಮನೆ ಸಮೀಕ್ಷೆ ಆರಂಭ ಆಗಿದೆ. ಗಾಯತ್ರಿ ನಗರ ವಾರ್ಡ್ನಲ್ಲಿ ಮನೆ ಮಾಲೀಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಮೀಕ್ಷೆಯಲ್ಲಿ ತುಂಬಾ ಜಾಸ್ತಿ ಪ್ರಶ್ನೆಗಳಿದೆ. ವೈಯಕ್ತಿಕ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ. ಉತ್ತರ ಕೊಡೋದಕ್ಕೆ 1.5 ಗಂಟೆ ಆಯಿತು. ಇಷ್ಟು ಪ್ರಶ್ನೆಗಳು ಇರಬಾರ್ದು ಅಂತ ನಿವಾಸಿಗಳು ಆಕ್ರೋಶ. ಅದರಲ್ಲೂ ನಿಮ್ಮಲ್ಲಿ ಚಿನ್ನಾಭರಣ ಎಷ್ಟಿದೆ, ನಿಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂದರೆ ಯಾರು ಹೇಳ್ತಾರೆ? ಕೇಳಲ್ಲ. ಹಾಗೆಲ್ಲ ನೀವು ಆರ್ಥಿಕ ಸಮೀಕ್ಷೆ ಮಾಡಬೇಕು ಅಂತ ಇದ್ದರೂ ಕೂಡ ಹಾಗೆಲ್ಲ ಕೊಡಲ್ಲ. ನನಗನ್ಸುತ್ತೆ ಸ್ವಲ್ಪ ಕಡಿಮೆ ಮಾಡೋದು ಬೆಟ್ರ್. ಮೋರ್ ದೆನ್ 1.5 hour ಆಯಿತು. ಮೇ ಬಿ ಅವ್ರಿಗೂ ಹೊಸದು ಅಂತ ಕಾಣುತ್ತೆ. ಜನ ಜಾಸ್ತಿ ಇದ್ರು, ಕಲ್ತ್ಕೊಳ್ಳೋರು ಇದ್ರು, ಆದ್ದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು. ಬಟ್ ಕ್ವಶನ್ಸ್ ಅಂತೂ ಭಾಳ ಜಾಸ್ತಿ ಕೇಳಿದ್ರು. ಅದು ಜಾಸ್ತಿ ಅಂತ ನನಗನ್ನಿಸ್ತು. ನಾನೇನೋ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಷ್ಟೇ ಮೇಡಮ್. ಏನು ಮ್ಯಾರೇಜ್ ಯಾವಾಗಾಯಿತು, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀರಾ, ಏನೇನೋ ಕೇಳಿದ್ರು. ಅಷ್ಟು ನನ್ನ ನಿಗಾ ಇರೋದು ಮೇಡಮ್. 1.5 hour ಮೇಲೆ ಆಯಿತು. ಏನು ಹೇಳ್ತೀರಾ ಸರ್, ಇಷ್ಟು ಕ್ವಶನ್ಸ್ ಇರಬೇಕಾ? ಇದು ಇಷ್ಟೊಂದು ಬೇಡ ಅಂತ ನನಗನ್ಸುತ್ತೆ. ಸ್ವಲ್ಪ ಕಡಿಮೆ ಮಾಡೋದು ಬೆಟ್ರ್. ಮೋರ್ ದೆನ್ 1.5 hour ಆಯಿತು. ಮೇ ಬಿ ಅವ್ರಿಗೂ ಹೊಸದು ಅಂತ ಕಾಣುತ್ತೆ. ಜನ ಜಾಸ್ತಿ ಇದ್ರು, ಕಲ್ತ್ಕೊಳ್ಳೋರು ಇದ್ರು, ಆದ್ದರಿಂದ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿತು. ಬಟ್ ಕ್ವಶನ್ಸ್ ಅಂತೂ ಭಾಳ ಜಾಸ್ತಿ ಕೇಳಿದ್ರು. ಅದು ಜಾಸ್ತಿ ಅಂತ ನನಗನ್ನಿಸ್ತು. ನಾನೇನೋ ಎಲ್ಲ ಆನ್ಸರ್ ಮಾಡಿದ್ದೀನಿ ಅಷ್ಟೇ ಮೇಡಮ್. ಓಕೆ, ಏನು ಪರ್ಸನಲ್ ಕ್ವಶನ್ಸ್ ಅಂದರೆ ಏನಿದೆ ಸರ್? ಏನು ಮ್ಯಾರೇಜ್ ಯಾವಾಗಾಯಿತು, ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀರಾ, ಏನೇನೋ ಕೇಳಿದ್ರು. ಆಮೇಲೆ ಅಷ್ಟು ನನ್ನ ನಿಗಾ ಇರೋದು ಮೇಡಮ್. ಇನ್ನು ಎಷ್ಟೊತ್ತಾಯಿತು? 1.5 hour ಮೇಲೆ ಆಯಿತು. ಓಕೆ, ಈ ಥರದ ಸಮಸ್ಯೆಗಳು ಈಗ ಎಲ್ಲ ಕಡೆ. ನಿಜ, ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಬೇರೆ ಕಡೆ ನೀವು ಗಣತಿ ಮಾಡೋದಕ್ಕೂ ಬೆಂಗಳೂರಿನಲ್ಲಿ ಮಾಡೋದಕ್ಕೂ ತುಂಬ ಸೂಕ್ಷ್ಮವಾಗಿ ಮಾಡಬೇಕು. ಕರೆಕ್ಟ್. ಅಮ್ಮ ಇಲ್ಲ, ಅಪ್ಪ ಇಲ್ಲ, ನಾಳೆ ಬನ್ನಿ. ಕೆಲವ್ರ ಮನೆಗೆ ಹೋದಾಗ ಸಮೀಕ್ಷೆದಾರರನ್ನು ವಾಪಸ್ ಕಳಿಸಿದ್ದಾರೆ ಮಕ್ಕಳು. ಅವ್ರಿಗೂ ಗಾಬರಿ ಆಗುತ್ತೆ ಉತ್ತರ ಕೊಡೋಕ್ಕೆ. ರಾತ್ರಿ ಬರ್ತಾರೆ, ಈಗ ಯಾರೂ ಇಲ್ಲ. ಇದು ಇನ್ನೊಂದು ಸಮಸ್ಯೆ, ಯಾಕೆಂದರೆ ಇನ್ನೂ ದಸರಾ ಹಾಲಿಡೇಸ್ ಮುಗಿದಿಲ್ಲ. ಚಾಮರಾಜಪೇಟೆಯಲ್ಲಿ ಗಣತಿದಾರರಿಗೆ ಮಕ್ಕಳು ಕೊಟ್ಟಿರ್ತಕ್ಕಂಥ ಉತ್ತರ, ನಮ್ಮಲ್ಲಿ ಯಾರೂ ಇಲ್ಲ, ನಾಳೆ ಬನ್ನಿ ಅಂತ. ಅಲ್ಲ, ಕ್ವೈಟ್ ನ್ಯಾಚುರಲ್. ಅವ್ರು ಹೆಂಗೆ ಉತ್ತರ ಕೊಡ್ತಾರೆ? ಅವ್ರಿಗೆ ಏನು ಗೊತ್ತಿರುತ್ತೆ ನೋಡಿ. ನೀವೊಬ್ಬರೇ ಇರೋದಮ್ಮ? ಎಷ್ಟೊತ್ತಿಗೆ ಬರ್ತಾರೆ? ಇರಿ ಮೇಡಮ್, ಸಾಯಂಕಾಲ ಸಿಗ್ತಾರಾ? ಹಂಗಾರೆ ಸಾಯಂಕಾಲ ರೇಷನ್ ಕಾರ್ಡ್ ಎಲ್ಲ ಇದೆಯಮ್ಮ? ರೇಷನ್ ಕಾರ್ಡ್ ಇಲ್ವಾ? ಆಧಾರ್ ಕಾರ್ಡ್ ಇದು ಕಾಲೇಜಲ್ಲಿ ಸಬ್ಮಿಟ್ ಮಾಡ್ಕೊಂಡಿದ್ದೀವಿ. ಜೆರಾಕ್ಸ್ ಅದ ಪರವಾಗಿಲ್ಲ. ಜೆರಾಕ್ಸ್ ಇಲ್ಲ, ನಮ್ಮ ಆಫೀಸಲ್ಲಿ. ಜೆರಾಕ್ಸ್ ಬಂದು ಇಟ್ಕೊಂಡಿಲ್ವಮ್ಮ? ಇಟ್ಕೊಳ್ಳಬೇಕಪ್ಪ. ಸಂಜೆ ಬರ್ತಾರಲ್ಲ ಪೇರೆಂಟ್ಸು, ಆವಾಗ ತೆಗೆದಿಟ್ಕೊಂಡಿರಿ. ನಾವು ಮತ್ತೆ ಬರ್ತೀವಿ ಸೆನ್ಸಸ್ ಮಾಡಲಿಕ್ಕೆ. ಸ್ವಲ್ಪ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಅವ್ರು ಹೇಳ್ಬಿಡಿ, ಅಪ್ಪ ಅಮ್ಮಂದೆಲ್ಲ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ಲ ಇಟ್ಕೊಳ್ಳೋದು. ಓಕೆನಾ? ಸಂಜೆ ಬರ್ತೀವಿ, ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ. ಎಷ್ಟು ಜನ? My mom is fashion designer, so she is owning a boutique, and my dad is doing job in Hina Fashion. So ಈ ಥರದ ಸಮಸ್ಯೆಗಳು ಈಗ ತುಂಬ ಜನ ಗಣತಿದಾರರು ಫೇಸ್ ಮಾಡ್ತಾ ಇದ್ದಾರೆ. 22ನೇ ತಾರೀಕು ಆರಂಭ ಆದಾಗಲೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಥರದ ಸಮಸ್ಯೆಗಳಾಗಿದ್ದು ನಿಜ. ಅಲ್ಲೂ ಆಗಿದೆ ಸಮಸ್ಯೆ.